ನಿಮಗೆ ಸ್ವಾಗತ. ಆಸೆ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್. ಇವತ್ತಿನ ಎಪಿಸೋಡ್ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ಸೂರ್ಯ ಮನೆಗೆ ಬಂದುಬಿಟ್ಟು, ಅಪ್ಪ ನನ್ನ ಕಾರ್ನ ಪೊಲೀಸರು ಸೀಸ್ ಮಾಡಿಬಿಟ್ರು ಅಂತ ಹೇಳ್ತಾರೆ. ಆಗ ತುಂಬ ಕೋಪದಲ್ಲಿರುವಂಥ ಶಾಂತಿ ಹೇಳ್ತಾಳೆ, ಇಲ್ಲ ನಿನಗೆ ಹಾರ ತೊಗೊಂಡು ಬಂದು ತುರಾಯಿಯಿಂದ ಸನ್ಮಾನ ಮಾಡಬೇಕಂತ ಅಂದ್ಕೊಂಡಿದ್ದೇನು? ಹಾಂ, ಏನು ಸಲೀಸಾಗಿ ಹೇಳಕ್ಕೆ ಬಂದಿದೆಯಾ? ಇವಂಗೆ ಸನ್ಮಾನ ಮಾಡಬೇಕಿತ್ತು ಕಾಣಿಸುತ್ತೆ. ಎಷ್ಟು ಜನನ ಬಲಿ ಪಡ್ಕೋಬೇಕು ಅಂತ ಮಾಡಿದ್ವಿ ಕಣೋ. ತುಂಬ ರ್ಯಾಶಾಗಿ ಮಾತಾಡ್ತಿರ್ತಾರೆ. ಆ ಮಾತನ್ನ ಕೇಳಿ ಮೀನಾ ತುಂಬ ನೊಂದ್ಕೋತಿರ್ತಾರೆ. ಈ ಕಡೆ ಸೂರ್ಯ ಶಾಂತಿ ಈ ಥರ ಯಾಕೆ ಮಾತಾಡ್ತಿದ್ದಾರೆ ಗೊತ್ತೇ ಆಗಲ್ಲ. ಈ ಕಡೆ ಸೂರ್ಯ ಅದೊಂದು ವಿಡಿಯೋ ಸಿಕ್ಕು ಅವನನ್ನು ಕೆಟ್ಟ ಮಾಡಬೇಕಂತ ಪ್ರಯತ್ನ ಮಾಡ್ತಿರೋರಿಗೆ ಅದೊಂದು ವಿಡಿಯೋ ಸಿಕ್ಕಿಬಿಟ್ಟಿರುತ್ತೆ. ಸೂರ್ಯ ಶೇರೆ ಹಾಕಿ ಒಂದು ಇದರಲ್ಲಿ ಗ್ಲಾಸಲ್ಲಿ, ಪಾಪ ಅವ್ನು ಕುಡಿಯೋದಿಲ್ಲ, ಪಾರ್ಟಿ ಬೇಡ ನನಗೆ ಅಂತ ಹೇಳ್ಬಿಟ್ಟು ಪಾಪ ದುಡ್ಡು ಇಸ್ಕೊಂಡು ಬಂದಂಥ ವ್ಯಕ್ತಿ ಈಗ ಕುಡಿತಾ ಇದ್ದಾನೆ ಅನ್ನೋ ಹಾಗೆ ಬಿಂಬನೆ ಮಾಡಿಬಿಟ್ಟು ಅವನ್ನ ಕೆಟ್ಟಕ್ಕೆ ತಳ್ತಾ ಇದ್ದಾರೆ. ಈ ಕಡೆ ರೋಹಿಣಿ, ಇವತ್ತು ನಿಮ್ಮ ವಿಡಿಯೋನೇ ಟ್ರೆಂಡಲ್ಲಿರೋದು ಅಂತ ಹೇಳ್ತಾರೆ. ಆಗ ಅಪ್ಪನ ಇಷ್ಟು ದಿನ ಯಾಮಾರಿಸ್ದಂಗೆ ಇನ್ನು ಮುಂದೆ ಯಾಮಾರ್ಸೋಕ್ಕಾಗಲ್ಲ, ಇನ್ನು ಮುಂದೆ ಅಪ್ಪ ನಮ್ಮಪ್ಪ ನಿನ್ನಪ್ಪ ಅಂತೂ ಅಲ್ವೇ ಅಲ್ವಾ ಅಂತ ರ್ಯಾಶಾಗಿ ಈ ಕಡೆ ಮಾತಾಡ್ತಾನೆ ಮನೋಜ. ಆ ಮಾತು ಕೇಳಿದಂಥ ಸೂರ್ಯನಿಗೆ ಕೋಪ ಬಂದುಬಿಡುತ್ತೆ. ಏನೋ ಅಂದೆ, ನನ್ನಪ್ಪ ಅಲ್ವಾ, ನನ್ನಪ್ಪನ ನಾನು ಇಷ್ಟು ದಿನ ಯಾಮಾರಿಸಿದ್ದೀನ? ಯಾಕೋ ಏನೋ ಮಾತಾಡ್ತಿದ್ಯಾ? ಏನೋ ತುಂಬಾ ಎಗರಾಡ್ತಿದ್ಯಾ ಅಂತ ಹೊಡೆಯೋಕ್ಕೆ ಹೋಗ್ಬಿಡ್ತಾನೆ. ಆಗ ಹೊಡೆಯೋಕ್ಕೆ ಹೋದಾಗ ಏನಾಗ್ಬಿಡುತ್ತಂದರೆ, ತುಂಬ ಕೋಪದಲ್ಲಿ ಹೊಡೆಯೋಕ್ಕೆ ಹೋಗಿರ್ತಾನಲ್ಲ, ಅಷ್ಟರಲ್ಲಿ ಅಲ್ಲಿಂದ ಸೂರ್ಯ ಅಂತ ಕಿರ್ಚ್ಕೊಂಡು ರಂಗನಾಥ್ ಅವ್ರು ಬರ್ತಾರೆ. ರಂಗನಾಥ್ ಅವರು ಸೂರ್ಯನ ಮೇಲೆ ಕೈ ಎತ್ತಕ್ಕೆ ಹೋಗ್ಬಿಡ್ತಾರೆ. ಸೂರ್ಯ ಏನೋ ಮಾಡ್ತಿದೀಯ ನೀನು ಅಂತ ಹೊಡೆಯೋಕ್ಕೆ ಹೋಗ್ತಾರೆ. ಆಗ ಸೂರ್ಯನ ಮುಖ ಎಂದು ತನ್ನ ತಂದೆ ಎಷ್ಟೇ ನೋವಿದ್ರು ಕಷ್ಟ ಇದ್ದರು ಸೂರ್ಯನಿಗೆ ಬೆನ್ನೆಲುಬು ಆಗಿರ್ತಾರೆ. ತನ್ನ ತಂದೆನೇ ಕೈ ಮಾಡ್ತಾರೆ ಅಂದರೆ ನಂಬಕ್ಕಾಗಲ್ಲ. ತುಂಬ ಕೋಪದಲ್ಲಿರ್ತಾರೆ ರಂಗನಾಥ್ ಅವರು. ಯಾಕಂದರೆ ಸೂರ್ಯ ಮರ್ಯಾದೆ ಕಳೆದ್ಬಿಟ್ಟ ಅನ್ನೋ ಒಂದು ಕೋಪ. ಇದೆಲ್ಲ ನೋಡಿಬಿಟ್ಟು ಇಲ್ಲಿ ಮೀನಾಗಂತೂ ತುಂಬ ಶಾಕ್ ಆಗ್ತಾ ಇದೆ. ತುಂಬ ಅದ್ಭುತವಾಗಿ ಮೂಡಿದೆ. ಸೂರ್ಯನ ಹೇಗೆ ಮೀನಾ ಸಮಾಧಾನ ಮಾಡ್ತಾರೆ. ಅಪ್ಪ ಕೈ ಮಾಡ್ತಿರೋದನ್ನು ಸೂರ್ಯನಿಗೆ ಅರಗಿಸ್ಕೊಳಕ್ಕಾಗ್ತಾಯಿಲ್ಲ. ಇನ್ನು ಮೀನಾ ಹೇಗೆ ಸೂರ್ಯನ ಸಮಾಧಾನ ಮಾಡ್ತಾರೆ, ಆ ತಪ್ಪು ಮಾಡಿಲ್ಲ ಅನ್ನೋದನ್ನು ಹೇಗೆ ಪ್ರೂವ್ ಮಾಡ್ತಾರೆ ಸೂರ್ಯ ಮನೆ ಮಂದಿಗೆ ಆಗಿ ಅವ್ರ ಅಪ್ಪನಿಗೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.